2028ರವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಮತ್ತೆ ಶುರುವಾಯಿತು. 2028ರವರೆಗೆ ಅವರೇ ಇರ್ತಾರೆ ಅಂತ ಹೈಕಮಾಂಡ್ ಕೂಡ ಹೇಳಿದೆ. ಒತ್ತಿ ಹೇಳಿದ್ದಾರೆ ಎಂ ಬಿ ಪಾಟೀಲ್ ಅವರು. ಹೈಕಮಾಂಡ್ ಅವರೇ ಹೇಳಿದ್ರು ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಬಗ್ಗೆ. ಎಂ ಬಿ ಪಾಟೀಲ್ ಅವರ ಹೇಳಿಕೆ ಇವತ್ತು ಬಜೆಟ್ ದಿನ ಯಾಕೆ ಅದನ್ನೇ ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲಪ್ಪ. ಎಂ ಬಿ ಪಾಟೀಲ್ ಅವರು ಹಿಂದೆನೂ ಇದನ್ನೆಲ್ಲ ಹೇಳಿದರು. ಹೈಕಮಾಂಡೇ ಹೇಳಿದೆ ಅಂತಂದರೆ ಹೈಕಮಾಂಡ್ ಅವ್ರು ಇವ್ರಿಗೆ ಹೇಳಿರ್ಬೋದು, ಯಾರಿಲ್ಲ ಅಂತ ಹೇಳಿದ್ದು. ಅವರು ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿಶ್ಚಿತವಾಗಿ ಅದ್ರಾಗೇನಿದೆ, ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೈಕಮಾಂಡ್ ಹೇಳಿದೆ. ನಮಸ್ಕಾರ. ಹೌದಾ? ಎಲ್ಲ ಹೈಕಮಾಂಡ್ ಹೇಳಿದೆ. ನಿಶ್ಚಿತವಾಗಿ ಅದ್ರಾಗೇನಿದೆ, ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳಿರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೈಕಮಾಂಡ್ ಹೇಳಿದೆ. ನಮಸ್ಕಾರ. ಹೌದಾ? ಎಲ್ಲ ಹೈಕಮಾಂಡ್ ಹೇಳಿದೆ. ಓಕೆ, ಅವರವರ ವಿಶ್ವಾಸದ ಮಾತುಗಳನ್ನು ಅವರವರು ಆಡ್ತಾ ಇದ್ದಾರೆ. ಕೆಲವರು ಭವಿಷ್ಯ ಹೇಳಿದಾರಲ್ಲಪ್ಪ, ನವೆಂಬರ್ 15ಕ್ಕೆ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂತ, ಲಾಸ್ಟ್ ಬಜೆಟ್ ಅಂತ. ಅವರವ್ರ ವಿಶ್ವಾಸದ ಮಾತುಗಳು ಅವರವರು ಆಡಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಈಗ ವಿಧಾನಸೌಧಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಸಚಿವ ಸಂಪುಟ ಸಭೆ ಕೂಡ ಆರಂಭ ಆಗುತ್ತೆ.